ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ಇವತ್ತು ಸಾಂಬಾರು ಮಾಡೋದು ತೋರಿಸ್ತೀನಿ ಬನ್ನಿ. ಇಡ್ಲಿಗೆ ಸಾಂಬಾರು ಮಾಡೋದು ಮತ್ತು ಚಟ್ನಿ ಮಾಡೋದು ಎಲ್ಲ ತೋರಿಸ್ತೀನಿ ನೋಡಿ. ಈಗ ಚಿಕ್ಕದು ಬಟ್ಲಲ್ಲಿ 1.5 ಬಟ್ಲು ಹಾಕ್ತೀನಿ ಸಾಂಬಾರು. ಇದರಲ್ಲಿ 1.5 ಹಾಕಿದ್ದೀನಿ. ಇವಾಗ ತೊಳೆದ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಕುಕ್ಕರ್ ಕೂಗಿಸ್ತೀನಿ ನೋಡಿ. ಈಗ ಇದರಲ್ಲಿ 1.5 ಕಪ್ಪು ನೀರು ಹಾಕ್ತೀನಿ ಬೇಳೆ ಬೇಯಲಿಕ್ಕೆ. ಆಮೇಲೆ ನೋಡಿ ಇದು ಇಷ್ಟು ಹಾಕ್ತೀನಿ: ಕ್ಯಾರೆಟು, ಬೀನ್ಸು ಮತ್ತು ಟೊಮೊಟೊ, ಈರುಳ್ಳಿ ಒಗ್ಗರಣೆಗೆ ಹಾಕ್ತೀನಿ. ಈ ಬರೀ ಇದು ಕ್ಯಾರೆಟು ಬೀನ್ಸ್ ಅಷ್ಟು ಹಾಕ್ತೀನಿ. ಬೆಳ್ಳುಳ್ಳಿನೂ ಇದರಲ್ಲಿ ಹಾಕ್ತೀನಿ, ಇಲ್ಲ ಒಗ್ಗರಣೆಲ್ಲ ಹಾಕಿದ್ರು ಬರುತ್ತೆ ಬೆಳ್ಳುಳ್ಳಿ. ನೋಡಿ, ಒಂದು ದೊಡ್ಡ ಬೆಳ್ಳುಳ್ಳಿ ಜಜ್ಜಿ ಇಷ್ಟು ಬೇಳೆ ಬಂದಿದೆ, ಬೆಳ್ಳುಳ್ಳಿ ಬೇಳೆ ಹಾಕ್ತೀನಿ. ಮೂರು ಕೂಗಿಸ್ಬೇಕು ನೋಡಿ. ಶೇಂಗಾ ಚಟ್ನಿ ಮಾಡ್ತೀನಿ ಇವತ್ತು ಇಡ್ಲಿಗೆ. ಶೇಂಗಾ ಈ ಥರ ಹುರ್ಕೋಬೇಕು. ಹುರ್ಕೊಂಡ್ಬಿಟ್ಟು ಆಮೇಲೆ ಸಿಪ್ಪಿ ತೆಗಿಬೇಕು. ಇದೆಲ್ಲ ಸಿಪ್ಪಿ ತೆಗೆದು ತೋರಿಸ್ತೀನಿ ಆಮೇಲೆ ಒಂದ್ಸಲ. ನೋಡಿ, ಸಾಂಬಾರಿಗೆ ಎಣ್ಣೆ ಕಾಸಕ್ಕಿದ್ದೀನಿ. ಸಾಸಿವೆ ಹಾಕ್ತೀನಿ, ಎಣ್ಣೆ ಕಾದಿದೆ. ಸ್ವಲ್ಪ ಜೀರಿಗೆ ಹಾಕ್ತೀನಿ. ಎಣ್ಣೆ ಭಾಳ ಕಾದಿದೆ, ಸ್ಟವ್ ಆಫ್ ಮಾಡ್ತೀನಿ. ಸಾಂಬಾರಿಗೆ ಸ್ವಲ್ಪ ಆದರೆ ಸಾಕ್ರಿ. ಇದರಲ್ಲಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಎಣ್ಣೆ. ಈರುಳ್ಳಿ ಹಾಕ್ತೀನಿ. ಎಣ್ಣೆ ಕಾದಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಆಮೇಲೆ ಮತ್ತೆ ಕಡಿಮೆ ಇಟ್ಕೋಬೋದು ನಾವು. ನೋಡಿ, ಈರುಳ್ಳಿ ಸ್ವಲ್ಪ ಮಾಗಿದೆ. ಸ್ವಲ್ಪ ಮಾಗಿದ್ಮೇಲೆ ಟೊಮೊಟೊ ಹಾಕ್ಬೇಕು, ಇಲ್ಲಾಂದರೆ ಈರುಳ್ಳಿ ಮಾಗೋದಿಲ್ಲ. ಅದಕ್ಕೆ 1-2 ನಿಮಿಷ ಫಸ್ಟ್ ಈರುಳ್ಳಿ ಹಾಕಬೇಕು, ಆಮೇಲೆ ಟೊಮೊಟೊ ಹಾಕಬೇಕು. ನೋಡಿ, ಒಗ್ಗರಣೆ ಮಾಗಿದೆ. ಇವಾಗ ಇದರಲ್ಲೇ ಹುಳಿ ಹಿಂಡ್ತೀನಿ ನಾನು. ಸ್ವಲ್ಪ ಒಂದು ಟೊಮೊಟೊ ಹಾಕಿದ್ದೀನಿ, ಸ್ವಲ್ಪ ಹುಳಿ ಹಿಂಡ್ತೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು ಸಾಂಬಾರಿಗೆ ಯಾವಾಗಲೂ. ಆಮೇಲೆ ಇದು ನಾನು ಒಂದು ಸ್ವಲ್ಪ ಬೇರೆ ಕೊಬ್ಬರಿ ಮಸಾಲೆ ಇದೊಂದು ಸ್ವಲ್ಪ ಸಾಂಬಾರಿಗೆ ಮಾಡಿಟ್ಕೊಂಡಿರ್ತೀನಿ. ಇದೊಂದು ಸ್ಪೂನ್ ಹಾಕ್ತೀನಿ. ಆಮೇಲೆ ರಸಮ್ 1 ಸ್ಪೂನ್ ಹಾಕ್ತೀನಿ. ಇದು 1 ಸ್ಪೂನ್ ಇದೆ ರಸಮ್ ಪೌಡ್ರು. ಮನೆ ಸಾಂಬಾರ ಒಂದು ಅರ್ಧ ಸ್ಪೂನ್ ಹಾಕಿರ್ತೀನಿ, ಸಾಕಾಗುತ್ತೆ. ಇದೊಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಈ ಥರ ಎಲ್ಲ ಮಾಡಬೇಕು. ಸ್ವಲ್ಪ ಒಗ್ಗರಣೆ ಒಳಗೆ ಮಸಾಲೆ ಎಲ್ಲ ಆಮೇಲೆ ಹಾಕ್ತೀವಿ. ಇದೆಲ್ಲ ಬೇಳೆ ಬೆಂದಿದ್ದೆಲ್ಲ ಬೆಂದಿರುತ್ತೆ. ನೋಡಿ, ಈ ಥರ ಬೆಂದಿದೆ. ಬೆಳ್ಳುಳ್ಳಿನೂ ಇದರಲ್ಲಿ ಹಾಕಿದ್ದೆ, ಬೆಳ್ಳುಳ್ಳಿ, ಹಸಿ ಕೊಬ್ಬರಿ ಎಲ್ಲ. ಇವಾಗ ಇದು ಹಾಕ್ತೀನಿ. ನೀರು ಕಾದಿರುತ್ತೆ ಸಾಂಬಾರಿಗೆ ಬೇಗ ಆಗಲಿ ಅಂತ ಆ ಕಡೆ ಕೆಟಲಲ್ಲಿ ನೀರು ಕಾಸಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇದು ಮಾಗಿದೆ ಮಸಾಲೆ ಎಲ್ಲ ಹಾಕಿರೋದು. ಇವಾಗ ಬಿಸಿನೀರು ಕಾಸಿಟ್ಕೊಂಡಿದ್ದೆ ಬೇಗ ಆಗಲಿ ಸಾಂಬಾರು ಅಂತ ಇದರೊಳಗೆ ಹಾಕ್ತಾ ಇದ್ದೀನಿ ಬಿಸಿ ನೀರು. ತರಕಾರಿ ಉಪ್ಪು ಹಾಕಬೇಕಾಗಿತ್ತು, ಉಪ್ಪು ಹಾಕಿ ಫಸ್ಟ್ ಕುದಿಸ್ಕೋಬೇಕಾಗಿತ್ತು. ಮತ್ತೆ ಇವತ್ತು ಸ್ವಲ್ಪ ಬೇಳೆ ಬೆಂದಮೇಲೆ ತರಕಾರಿ ಒಂಚೂರು ಉಪ್ಪು ಹಾಕಿ 1 ನಿಮಿಷ ಹಂಗೆ ಕುದಿಸ್ರಿ ನೀವು. ನಾನು ಹಂಗೆ ಮಾಡೋದು, ಇವತ್ತು ಮರ್ತ್ಬಿಟ್ಟೆ. ನೆಕ್ಸ್ಟ್ ಉಪ್ಪು ಹಾಕಿದ್ರೆ ಆಯ್ತು ಸಾಂಬಾರು. ಉಪ್ಪು ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ.
ನಾನು 1 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹೆಚ್ಚಾಕಿದ್ರೆ ಸಾಂಬಾರು ಮುಗೀತು. ನೆಕ್ಸ್ಟ್ ಚಟ್ನಿ ರೆಡಿ ಮಾಡ್ಕೊತೀನಿ. ಎಲ್ಲ ಖಾರ ಪುಡಿ ಹಾಕೋಣಂತ ತೊಗೊಂಡೆ ರೀ. ಖಾರ ಅದೇ ಸಾಕಾಗಿದೆ, ಮಸಾಲೆಗಿನ ಖಾರನೇ ಸಾಕಾಗಿದೆ. ಆದರೆ ಏನು ನಮ್ಮ ಮನಸ್ಸಿಗೆ ಸಮಾಧಾನಕ್ಕೆ ಒಂಚೂರು ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ನಾನು. ಅದೇ ಸಾಕಾಗಿತ್ತು. ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತಾ ಇದೆ. ರುಚಿ ನೋಡಿಕೊಂಡು ಉಪ್ಪು ಖಾರ ಹಾಕ್ಕೊಳ್ಳಿ. ಖಾಲಿಯಾಗಿದೆ, ಬಾಟ್ಲಿ ತುಂಬ್ಕೋಬೇಕು. ಸದ್ಯಕ್ಕೆ ಆಗುತ್ತಿದ್ದು. ನೋಡಿ ಕುದೀತಾ ಇದೆ. ಕೊತ್ತಂಬರಿ ಹಾಕ್ತೀನಿ ಇವಾಗ. ನೋಡಿ ಇಡ್ಲಿ ರೆಡಿ ಮಾಡ್ಕೊಂಡಿನಿ ಈ ಥರ. ಇದು ಅಕ್ಕಿ ಇದರಲ್ಲಿ ಇವತ್ತು ಮಾಡಿದ್ದೀನಿ. ರವೆಯಲ್ಲಿ ಮಾಡ್ತಿದ್ದೆ ಫಸ್ಟ್ ಟೈಮು. ಅಕ್ಕಿ ನೆನೆ ಹಾಕಿ ರುಬ್ಬಿದ್ದೀನಿ, ದೋಸೆಗೆ ರುಬ್ಬಿದಂಗೆ. ನೋಡ್ಬೇಕು ಹೆಂಗಾಗುತ್ತಾ. ಈ ಥರ ಇದೆ, ಮಾಡಿದ್ದೀನಿ ಫಸ್ಟ್ ಟೈಮ್ ಅಕ್ಕಿಯಲ್ಲಿ. ಯಾವಾಗಲೂ ರವೆ ಕಲಿಸ್ತಾ ಇದ್ದೆ. ರವೆಗೆ ಉದ್ದಿನಬೇಳೆ ಮಿಕ್ಸಿ ಮಾಡಿ, ಅನ್ನ ಮಿಕ್ಸಿ ಮಾಡಿ ಹಾಕ್ತಿದ್ದೆ. ಈ ಸಲ ಅಕ್ಕಿದ್ರಲ್ಲಿ ಮಾಡ್ತಾಯಿದ್ದೀನಿ, ನೋಡೋಣ ಹೆಂಗಾಗುತ್ತೆ ಅಂತ. ಈ ಥರ ಹಾಕಿ ಇಡಬೇಕು. ಈ ಥರ ಹಾಕಿದ್ದೀನಿ, ಎಲ್ಲ ಪ್ಲೇಟ್ಗೂ ಹಾಕಿ ಇಡ್ತೀನಿ. ನೋಡಿ ಸಾರು ಕುದ್ದಿದೆ. ಸಾರು ಇಳಿಸ್ಬಿಟ್ಟು ಇವಾಗ ಇಡ್ಲಿಗೆ ಇಡ್ತೀನಿ. ಇಡ್ಲಿ 15 ನಿಮಿಷ ಬೇಯಿಸ್ಬೇಕ್ರಿ. ಇವಾಗ ಇಡ್ಲಿಗೆ ಇಟ್ಟಿದ್ದೀನಿ, 15 ನಿಮಿಷ ಬೇಯಿಸ್ಬೇಕು. ನೋಡಿ ಇಡ್ಲಿ ಹಾಗಾದರೆ ಚಟ್ನಿ ಮಾಡ್ತೀನಿ. ಇವಾಗ ಏನು ಅಂದರೆ ಇದು ತೆಂಗಿನಕಾಯಿ ಹಾಕ್ಕೊತೀನಿ. ಸ್ವಲ್ಪ ದಪ್ಪಗೆ ಹೆಚ್ಕೊಂಡಿದ್ದೀನಿ. ಒಂದು ಜಾಮೂನ್ ಬಟ್ಲಿದೆ ತೆಂಗಿನಕಾಯಿ ಹೆಚ್ಕೊಂಡಿದ್ದು. ಇದು ಒಂದು ಪುಟಾಣಿ ಕಡಲೆ, ಇದು ಒಂದು ಜಾಮೂನ್ ಬಟ್ಲಿದೆ. ಇದು ಶೇಂಗಾ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಶೇಂಗಾ ಚಟ್ನಿ ಅಂತಲೇ ಮಾಡೋದ್ರಿಂದ. ಇದು ಒಂದು 1/4 ಬಟ್ಲಿದೆ ಶೇಂಗಾ ಜಾಮೂನ್ ಬಟ್ಲಲ್ಲಿ. ಇದಿಷ್ಟು. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಉಪ್ಪು ಹಾಕಿ ಇದೆಲ್ಲ ಮಿಕ್ಸಿಗೆ ಹಾಕ್ಬಿಡ್ತೀನಿ. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಹಾಕ್ತೀನಿ. ಇಡ್ಲಿ ಹಿಟ್ಟಲ್ಲಿ ಶೇಂಗಾ ಬಿತ್ತು ಪರವಾಗಿಲ್ಲ. ನೆಕ್ಸ್ಟು ಏನು ಮಾಡಬೇಕು, ಉಪ್ಪು ಹಾಕ್ಬೇಕಲ್ವಾ. ಉಪ್ಪು ಹಾಕ್ತೀನಿ. ಒಂದು 3/4 ಸ್ಪೂನು ಉಪ್ಪು ಹಾಕಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ಕೊಳ್ಳಿ. ಇದು ಮಿಕ್ಸಿ ಮಾಡಿ ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಕರಿಬೇವು ಲಾಸ್ಟಿಗೆ ಹಾಕ್ತೀನಿ. ಇವಾಗ ನೋಡಿ ಇದು ಅರ್ಧ ಆಗಿದೆ, ತರಿ. ಇವಾಗ ಹಾಕ್ತೀನಿ ಕರಿಬೇವು ಕೊತ್ತಂಬರಿ. ಏಕೆಂದರೆ ಪೂರ್ತಿ ನುಣ್ಣಗಾದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಇವಾಗ ಹಾಕ್ತೀನಿ. ನೋಡಿ ಇದು ಸ್ವಲ್ಪ ಒಗ್ಗರಣೆ ಮಾಡಿಟ್ಕೊಂಡಿನಿ. ಉದ್ದಿನಬೇಳೆ, ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ ಚಟ್ನಿಗೆ ಹಾಕ್ತೀನಿ. ನೋಡಿ ಇದು ನೋಡಿ ನೀವು ಈ ಥರ ಶೇಂಗಾ ಚಟ್ನಿ, ಟೊಮೊಟೊಕಾಯಿ ಚಟ್ನಿ, ಸಾಂಬಾರು, ಇಡ್ಲಿ ಮಾಡಿಕೊಂಡು ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅಕ್ಕಿದು ಫಸ್ಟ್ ಟೈಮ್ ಮಾಡೀನಿ ಅಂತ ಹೇಳಿದೆ. ತುಂಬ ಚೆನ್ನಾಗಿ ಬಂದಿದೆ ಅಕ್ಕಿದು, ತುಂಬ ಸ್ಮೂತಾಗಿ ಬಂದಿದೆ. ನೋಡಿ ಪೂರ್ತಿ ವಿಡಿಯೋ ನೋಡಿ ಕೊನೆಯವರೆಗೂ. ಥ್ಯಾಂಕ್ ಯು.